ಸೊ ಇವಾಗ ಸಿಕ್ಕಿದ್ರು ಅಣ್ಣ. ಸೊ ಇವಾಗ ಹೊರಡ್ತೀರಿ. ಇವಾಗ ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ನನ್ನ ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿ ಈ ಥರ ರೆಡಿ ಆಗಿದ್ದೀನಿ. ಹಾಯ್ ಮಾಡಿ ಹೋಗೋಣ ಗೈಸ್. ಇವಾಗ ಫೈನಲಿ ನಾವು ಹೋಗ್ತಾ ಇದ್ದೀವಿ. ಸೊ ನೋಡಿ ನನಗೆ ತಾಳಿ ಕೊಟ್ಟಿದ್ದಾರೆ ಜೊತೆಯಲ್ಲಿ. ಇವಾಗ ನಮ್ಮ ಪಾರ್ಟ್ ನಮಗೆ ಇನ್ನೂ ಗೊತ್ತಿಲ್ಲ, ಮುಂದೆ ಹೋದ್ಮೇಲೆ ಹೇಳ್ತಾರೆ. ಆದ್ರೆ ನಾವು ತಾಳಿ ಹಾಕೋಬೇಕು. ಮೊದಲ ಊಟ್ರಿ ಆಮೇಲೆ ಶೂಟ್ರಿ. ಸೊ ಲೆಟ್ಸ್ ಗೋ ಗೈಸ್. ಹುಟ್ಟೋದೆ ಇವಳ ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕೊಲ್ಲುತ್ತಾಳೆ ನಿಂತಲ್ಲೇ ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಇವಾಗ ನಾವು ಬಿಜಾಪುರ ಹತ್ರ ಬಂದಿದ್ದೀವಿ. ಬಿಜಾಪುರ ಹತ್ರ. ಸೊ ಅವಣ್ಣ ಬಿಜಾಪುರ ಇಲ್ಲೊಂದು ಶೂಟ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಲ್ಲೋಗಿ ನೋಡೋಣ ಏನಾಗುತ್ತೆ ಅಂತ. ಅವಣ್ಣ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಸೊ ಹೋಗೋಣ, ಫಸ್ಟ್ ಹೋಗ್ಬಿಟ್ಟು ಅವ್ರಿಗೆ ಮೀಟ್ ಆಗೋಣ ಅಂತ ಬನ್ನಿ. ಸೊ ಇವಾಗ ಸಿಕ್ಕಿದ್ರು ಅಣ್ಣ. ಸೊ ಇವಾಗ ಹೊರಡ್ತೀರಿ. ಬನ್ನಿ ಇವಾಗ ಅಲ್ಲಿ ಹೋದ್ಮೇಲೆ ಯಾವ ಥರ ಶೂಟ್ ಮಾಡ್ತಾರೆ ಅಂತ ನೋಡೋಣ. ಗೈಸ್ ನೋಡಿ, ನಾನು ಎಲ್ಲೋದ್ರೂ ಬಿಕ್ ಮರಿ ಬಿಡಲ್ಲ ನನಗೆ. ನೋಡಿ ಇಲ್ಲಿನೂ ಗ್ಯಾದ್ ಬಂದಿದೆ. ಶೋನು ಚೋಟಿ ಶೋನು ಚೆನ್ನಾಗಿ ಆಟ ಆಡ್ತಿದೆ ಕೈ. ಹಾಯ್ ಶೋನು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಗೈಸ್. ಇಲ್ಲೂ ಬಿಡಲ್ಲ ಯಪ್ಪ ನನಗೆ. ನಾನು ಎಲ್ಲೋದ್ರೂ ಕ್ಯಾಟ್ಗಳು ಸಿಗ್ತಾನೇ ಇರುತ್ತೆ ನನಗೆ. ನಮ್ಮ ಮನೇಲಿನೂ ಇದೆ ಒಂದು ದೊಡ್ಡ ಬೆಕ್ಕು, ಅದು ಮರಿ ಹಾಕಿದೆ. ನಾನು ಹೋದ್ಮೇಲೆ ತೋರಿಸ್ತೀನಿ ಅಂತ. ಗೈಸ್ ಇವಾಗ ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ನನ್ನ ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿ ಈ ಥರ ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕು. ಯಾರ್ಯಾರು ನನ್ನ ಪಾರ್ಟ್ನರ್ ಅಂತ ಹೇಳ್ತೀನಿ ಇದರಲ್ಲಿ. ಹಾಯ್ ಮಾಡಿ. ಸೊ ಬನ್ನಿ ಇವಾಗ ಹೋಗೋಣ ಗೈಸ್. ಇವಾಗ ಫೈನಲಿ ನಾವು ಹೋಗ್ತಾ ಇದ್ದೀವಿ. ಸೊ ನೋಡಿ ನನಗೆ ತಾಳಿ ಕೊಟ್ಟಿದ್ದಾರೆ. ನಾನು ವೈಫ್ ಆಗಿಬಿಟ್ಟಿದ್ದೀನಿ. ಮುಂದೆ ಸರ್ ಕೂತ್ಕೊಂಡಿದ್ದಾರೆ. ಸೊ ನನ್ನ ಪಾರ್ಟ್ ಬಂದ್ಬಿಟ್ಟು ವೈಫ್ ಪಾರ್ಟು. ಇವರು ಬರ್ತಾ ಇದ್ದಾರೆ ಜೊತೆಯಲ್ಲಿ. ಇವಾಗ ನಮ್ಮ ಪಾರ್ಟ್ ನಮಗೆ ಇನ್ನೂ ಗೊತ್ತಿಲ್ಲ, ಮುಂದೆ ಹೋದ್ಮೇಲೆ ಹೇಳ್ತಾರೆ. ಆದ್ರೆ ನಾವು ತಾಳಿ ಹಾಕೋಬೇಕು. ಆದರೂ ನಾವು ತಾಳಿ ಹಾಕೊಂಡಿದ್ದೀವಿ ಇಬ್ಬರು. ಮದುವೆ ಆಗಿಲ್ಲ ನಾನು ಸಹ. ಸೊ ಎಷ್ಟೊಂದು ಜನ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಶೂಟಿಂಗ್ ನಡೀತೆ ಏನು. ನರ್ವಸ್ ಆಗ್ತಿದೆ ಸ್ವಲ್ಪ. ಸೊ ಬನ್ನಿ ಇವಾಗ ತಿನ್ಕೊಳಕ್ಕಂತ ಬಂದಿದ್ದೀವಿ. ಆಫ್ಟರ್ ಲಂಚ್ ಟಿಫನು ಆಮೇಲೆ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ಕೊಂಡು ಬರ್ತೀರಂತೆ. ಸೊ ಅವರು ಹೋಗ್ತಾ ಇದ್ದಾರೆ. ಇದೇ ಹೋಟ್ಲಿಗೆ ಬಂದಿದ್ದಾರೆ. ಸೊ ಗೈಸ್ ಇವಾಗ ಬಂದಿದ್ದೀವಿ. ಟಿಫನ್ ಮಾಡಿಕೊಂಡು ಮತ್ತೆ ನಾವು ಶೂಟಿಂಗ್ ಕಡೆ ಹೋಗ್ತೀರಂತೆ. ಸೊ ಯಾವ ಥರ ಮಾಡ್ತೀರಂತ ನಂಗೆ ಗೊತ್ತಿಲ್ಲ. ಇವಣ್ಣ ಎಲ್ಲ ಹೇಳ್ಕೊಡ್ತಾರೆ. ಮೊದಲ ಊಟ್ರಿ ಆಮೇಲೆ ಶೂಟ್ರಿ. ಸೊ ತಿಂದಾದ್ಮೇಲೆ ಆಮೇಲೆ ಶೂಟಿಂಗ್ ಅಂತೆ. ಅಲ್ಲಿ ನಮ್ಮದು ಶೂಟಿಂಗ್ ಮುಗೀತು ಅಲ್ಲಿ ದೇವಸ್ಥಾನದ ಹತ್ರ. ಇಲ್ಲಿ ನಾನು ಯಾವ ಥರ ಇಷ್ಟಪಡ್ತೀನೋ ಎಕ್ಸಾಕ್ಟ್ ಅದೇ ಥರ ಇದೆ. ನೋಡಿ ತೋರಿಸ್ತೀನಿ. ನೋಡಿ ಎಲ್ಲ ಹಳ್ಳಿ ಮನೆಗಳು, ಹಳೆ ಕಾಲದ್ದು. ನೋಡಿ ಇಲ್ಲೆಲ್ಲ ಕಲ್ಲುಗಳು. ನೋಡಿ ಅಲ್ಲೆಲ್ಲ ಶೂಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ಹಳೇದು, ಹಳೆ ಕಾಲದೆಲ್ಲ ಇದೆ. ಇಲ್ಲೆಲ್ಲ ದೇವಸ್ಥಾನ ಇದೆ. ಇಲ್ಲಿ ಬೆಫೆಲ್ಲೋ ಇದೆ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಗೌಡ ಥರ ಕಾಣಿಸ್ತಾರೆ. ಆ ಮನೆ ಕರೆಕ್ಟಾಗಿ ಸೂಟ್ ಆಗ್ತಾರ ಆ ಥರ ಇದ್ದಾರೆ ಗೈಸಲ್ಲಿ. ನಿಜವಾಗ್ಲೂ ಬೆಂಕಿ ಥರ ಕಾಣಿಸ್ತಾರೆ ಗೈಸ್. ಅವರು ಒಬ್ಬರು ಅಂದರೆ ಅವರು ನಾಟಕ ಕಂಪ್ನಿ ಎಲ್ಲ ಕೆಲಸ ಮಾಡಿದಾರಂತೆ.
ಅವರು ಒಂದೇ ಡೈಲಾಗ್ ಒಂದೇ ಟೇಕಲ್ಲಿ ತೊಗೊಂಡ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ, ನಾನೇ ಶಾಕ್ ಆದೆ ನಿಜವಾಗ್ಲೂ ಗೈಸ್. ಕಲೆ ಅಂದರೆ ಆ ಥರ ಇರಬೇಕು. ನಾನು ಒಂದು 2-3 ಟೇಕ್ ತೊಗೊತಾ ಇದ್ದೀನಿ ಒಂದೊಂದಕ್ಕೆ, ಬಟ್ ಸ್ವಲ್ಪ ಕಷ್ಟ ಆಗ್ತಿದೆ, ಹಳ್ಳಿ ಲ್ಯಾಂಗ್ವೇಜ್ ಅಲ್ವಾ, ಸ್ವಲ್ಪ ಕಷ್ಟ ಆಗ್ತಿದೆ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮನೆಗಳು. ಪ್ರಕಾಶ್ ಅಣ್ಣ ಇವರೇ ನಮ್ಮ ಡೈರೆಕ್ಟರ್ ನೋಡಿ. ಸೊ ನೋಡೋಣ ಇವಾಗ ಅದು ಶೂಟಿಂಗ್ ಮುಗಿಸ್ಕೊಳ್ಳೋಣ ಫಸ್ಟು. ಇನ್ನೂ ಎಲ್ಲೆಲ್ಲಿ ತೊಗೊತಾರಂತೆ, ಇವಾಗ ಈ ಮನೇಲಿ ತೊಗೊತಾ ಇದ್ದಾರೆ. ಸೊ ಇದಾದಮೇಲೆ ಮತ್ತೆ ಬೇರೆ ಕಡೆ ಹೋಗಬೇಕು. ಸೊ ಅಲ್ಲಿನೂ ವೀಡಿಯೋ ಶೂಟ್ ಮಾಡ್ತೀನಂತೆ, ನೋಡಿ ಕೊನೆವರೆಗೂ. ಇವತ್ತು ಈವ್ನಿಂಗು ನಮಗೂ ಬೆಂಗಳೂರು ಟ್ರೈನ್ ಇದೆ, ನಾವು ಇದು ಶೂಟಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಡ್ತೀರಿ. ಸೊ ಕೊನೆವರೆಗೂ ನೋಡಿ, ಯಾರು ಮಿಸ್ ಮಾಡಬೇಡಿ ಗೈಸ್. ಸೊ ಬನ್ನಿ ಇವಾಗ. ಇವಾಗ ಅಲ್ಲಿ ಶೂಟ್ ಮುಗಿಸ್ಕೊಂಡು ಸ್ವಲ್ಪ ಅವ್ರ ಫೋನ್ ಚಾರ್ಜ್ ಖಾಲಿ ಆಗಿದೆ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಒಂದು ದೊಡ್ಡ ದೇವಸ್ಥಾನ ನೋಡಿದ್ರೆ ನೋಡಿ, ಇಲ್ಲಿ ಬಂದ್ಬಿಟ್ಟು ಗವಿ ಅಂತ. ನಮ್ಮ ಅಕ್ಕ ಹೊರಗೆ ಕೂತ್ ಬಿಟ್ಟಾಡ್ರಿ, ಯಾಕಂದ್ರ ಒಳಗಕ್ಕಿ ಹಾಯಲ್ರಿ, ನಾ ಸಣ್ಣ ಪಾಪ ಆಗೇನ್ರಿ, ಹಾಗೇನ್ರಿ. ನಾನು ಒಳಗಡೆ ಹೋಗಂಗಿಲ್ಲ, ಸೊ ಗೈಸ್ ಅದಕ್ಕೆ ಹೋಗಿಲ್ಲ. ನೋಡಿದ್ರಲ್ಲ ಯಾವ ಥರ ಇದೆ, ಇದು ಏನನ್ನೋದು ಗುಹೆ, ಗುಹೆ ಗುಹೆ ಇದು. ಸೊ ಅವರು ತೋರಿಸಿದ್ರಲ್ವಾ ಆ ಮಠ ಇದೆ ಅಲ್ವಾ, ಅಂದರೆ ಮುಂದೆ ದೇವಸ್ಥಾನ ಏನಿದೆ ಅಲ್ವಾ ಅದರದ್ದು ಗುಹೆ ನೋಡಿ. ತುಂಬ ವರ್ಷಗಳಿಂದ ಇಲ್ಲೇ ಇದೆ ಇದು ಬಂದ್ಬಿಟ್ಟು ಗುಹೆ. ಸೊ ನಾನು ಒಳಗಡೆ ಹೋಗಂಗಿಲ್ಲ, ಸೊ ಅದಕ್ಕೆ ಹೋಗಿಲ್ಲ. ಇವಾಗ ಫೋನ್ ಚಾರ್ಜ್ ಎಲ್ಲ ಆಗಿದೆ, ಇವಾಗ ಹೊರಡ್ತೀರಿ, ಮತ್ತೆ ನಾವು ಶೂಟ್ ಕಂಟಿನ್ಯೂ ಮಾಡ್ಕೊತೀರಿ. ಹಂಗೆ ತುಂಬ ಚೆನ್ನಾಗಿದೆ ಗೈಸ್. ಇವ್ರನ್ನ ನೋಡಿದ್ದೀರಾ ಅನ್ಸುತ್ತೆ ನೀವು ವಿಡಿಯೋಗಳಲ್ಲೆಲ್ಲ. ನೋಡಿದ್ರೆ ಕಮೆಂಟ್ ಮಾಡಿ, ನೋಡಿದ್ರೆ DM ಮಾಡಿ ಗೈಸ್, ಓಕೆನಾ? ಯಾರು ಮರಿಬೇಡಿ. ಏನು ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮ್ಮ ಅಕ್ಕನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮಗೂ ಹೆಂಗೆ ಸಪೋರ್ಟ್ ಮಾಡ್ತೀರಿ ಅವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಹಂಗೆ ನಾ ಯಾರು ಗೊತ್ತಿತ್ತಂದ್ರೆ ಹಂಗೆ DM ಒಳಗೆ ಅಕ್ಕಾಗ ಕಮೆಂಟ್ ಮಾಡಿರಿ. ನೋಡಿದೆ ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ತಾರಲ್ಲ, ನಂಗೆ ಅವಾಗೆಲ್ಲ ಖುಷಿ ಆಗ್ತಿದೆ. ಬೆಳಗ್ಗೆಯಿಂದ ನೋಡಿದ ತಕ್ಷಣ ಫುಲ್ ಖುಷಿ ಬಿಕಾಸ್ ಅವ್ರು ಮಾತಾಡೋದು ಅಷ್ಟು ಸ್ವೀಟ್ ಆಗಿದೆ. ಸೊ ಇವಾಗ ಇಲ್ಲೆಲ್ಲ ಆಗಿದೆ, ಬನ್ನಿ ಹೊರಡೋಣ ಅಂತ. ಟೈಮ್ ಬೇರೆ ಆಗ್ತಿದೆ. ಅಲ್ಲಿ ಶೂಟ್ ಆಗಿದ ತಕ್ಷಣ ಮತ್ತೆ ನಾನು ಟ್ರೈನಿಗೆ ಬೇರೆ ಹೊರಡಬೇಕು, ಅಂದರೆ ಲೈಕ್ ಬೆಂಗಳೂರಿಗೆ ಹೋಗಬೇಕು. ಸೊ ಗೈಸ್ ಇವಾಗ ಫೈನಲಿ ಎಲ್ಲ ವಿಡಿಯೋ ಶೂಟ್ ಎಲ್ಲ ಮುಗ್ದಿದೆ. ಇವಾಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಮತ್ತೆ ಬೆಂಗಳೂರಿಗೆ ವಾಪಸ್ಸು. ಸೊ ಹೇಗಿತ್ತು ನನ್ನ ಆ್ಯಕ್ಟಿಂಗ್ ಸೂಪರ್ ಆಯಿತು. ಮತ್ತು ಹೇಳಿದ ತಕ್ಷಣ ಬಂದ್ರಲ್ಲ, ಅದು ಭಾಳ ಖುಷಿ ಆಯಿತು. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಆದಷ್ಟು ಪ್ರಕಾಶ್ ಯೂಟ್ಯೂಬಲ್ಲಿ ಬರೋದು ನೋಡಿರಿ, ಮತ್ತು ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಇವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಏನೋ ಹೇಳ್ತಾರೆ ಸುಮ್ಮನೆ ಮುಖದ ಮುಂದೆ, ನಾನೇನು ಅಷ್ಟು ಸರಿಯಾಗಿ ಮಾಡಿಲ್ಲ. ಇಲ್ಲ ನಿಜವಾಗ್ಲೂ ಲೈಕ್ ಹಳೆ ಕಾಲದವ್ರು ಮಾಡ್ತಾರಲ್ಲ ಗೈಸ್, ಆ ಥರ ಮಾಡ್ತಾ ಇದ್ರು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವರು ಒಂದೇ ಸಲ ಇವರು ಒಂದೇ ಡೈಲಾಗೆಲ್ಲ ಕಂಪ್ಲೀಟ್ ಮಾಡಿಬಿಟ್ರು. ಅವ್ರು ಹೇಳಿದ ತಕ್ಷಣ ಹೇಳ್ಬಿಡ್ತಾ ಇದ್ರು ಇವರು. ಬಾಯ್ ಬಾಯ್ ಬಾಯ್. ಸೊ ಇವಾಗ ಹೊರಡೋಣ ಅಂತ. ಟೈಮ್ ಬೇರೆ ಆಗ್ತಿದೆ, ಇವಾಗ ಬೆಂಗಳೂರಿಗೆ ಬೇರೆ ಹೋಗಬೇಕು. ಟ್ರೈನ್ ಬೇರೆ ಮಿಸ್ ಮಾಡಿಕೊಂಡ್ರೆ ಮತ್ತೆ ನಮಗೆ ನಾಳೆನೇ ಇದೆ ಟ್ರೈನು. ಇವತ್ತೇನಾದರೂ ಮಿಸ್ ಮಾಡಿಕೊಂಡ್ರೆ ನಾಳೆನೇ. ಸೊ ಅದಕ್ಕೆ ಇವಾಗ ಬೇಗ ಹೊರಡೋಣ. ನಮ್ಮ ಅಣ್ಣನೂ ಎಲ್ಲ ಇಟ್ಟಿದ್ದಾರೆ, ಎತ್ಬಿಟ್ಟು ಬೆಂಗಳೂರು. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗಲೂರ್. ನಾನೇ ವರ್ಸ್ಕೊಂಡಿಲ್ಲ. ಮತ್ತೆ ನೀವೇನು ಹೇಳ್ತೀರಾ ಅಂತ ಅದೇ ಕೋತಿ. ಫಸ್ಟ್ ಟ್ರೈನ್ ಹತ್ತೋಣ ಅಂತ. ಹೌದು ಫಸ್ಟ್ ಟಿಕೆಟ್ ಸಿಗಬೇಕು, ಬಿಕಾಸ್ ಇಲ್ಲೇ ಟೈಮ್ ಆಗ್ತಿದೆ. ಸೊ ಬನ್ನಿ ಹೋಗೋಣ. ಇಲ್ಲಿ ಗೋಲ್ ಗುಂಬಜ್ ಎಲ್ಲ ತೋರಿಸ್ತೀನಿ. ಹೋಗ್ತಾ ಎಷ್ಟು ಹಳೆ ಪ್ಲೇಸಸ್, ಎಷ್ಟು ಮನೆಗಳಿದೆ ಗೊತ್ತಾ ಗೈಸ್. 450 ವರ್ಷಗಳ ಹಿಂದಿದ್ದು ಇದೆಲ್ಲ ಇಲ್ಲಿ ಬಂಗ್ಲೆಗಳದೆಲ್ಲ ಇದೆ. ಸೊ ಹೋಗ್ತಾ ನಾನು ನನಗೆ ತೋರಿಸ್ತೀನಂತೆ. ಜೈ ಕರ್ನಾಟಕ. ಅಲ್ಲಿಂದ ಬಂದಿದ್ದೀವಿ, ಟಿಕೆಟ್ ಬೇರೆ ತಗೊಂಡಿದ್ದೀವಿ ಬಸ್ದು. ಟ್ರೈನ್ ಬೇಡ, ಫುಲ್ ರಶ್ ಆಗಿದೆ ಅಂದ್ಬಿಟ್ಟು ಟ್ರೈನ್ ಬೇಡ ಅಂತ
ನಾವು ಇವಾಗ ಬಸ್ದು ತೊಗೊಂಡಿದ್ದೀವಿ, ಬಸ್ದು ಟಿಕೆಟ್ ತೊಗೊಂಡಿದ್ದೀವಿ. ಸೊ ಅದು ಬರೋಕ್ಕೆ 8 o'clock ಆಗುತ್ತೆ. ಸೊ ಅಷ್ಟೊತ್ತಲ್ಲಿ ಇಲ್ಲಿ ಏನದು ಪಪ್ಸು ಮತ್ತು ನೀನೇನು ತೊಗೊಂಡಿದ್ಯಾ? ನಮ್ಮ ಅಣ್ಣ ವಡಪಾವ್ ತೊಗೊತವ್ರೆ, ನಾನು ಎಗ್ ಪಪ್ಸ್ ತೊಗೊತಾ ಇದ್ದೀನಿ. ಸೊ ಇವಾಗ ಇಲ್ಲಿ ತಿಂದ್ಬಿಟ್ಟು 8 o'clockವರೆಗೂ ವೆಯ್ಟ್ ಮಾಡಿ ಮತ್ತೆ ಏನಾದರೂ ತೊಗೊಂಡ್ಬಿಟ್ಟು ಬಿರಿಯಾನಿ ಅದು ಇದು ಹೊರಡ್ತೀರಿ ಇಲ್ಲಿ. ಸೊ ಫಸ್ಟು ತಿನ್ನೋಣ ಅಂತ ಆಮೇಲೆ. ಸೊ ಗೈಸ್ ಇವಾಗ ಇಲ್ಲಿ ನಾವು ಬಿರಿಯಾನಿ ತೊಗೊಳಕಂತ ಬಂದಿದ್ದೀವಿ. ಇವಾಗ ತೊಗೊಂಡು ಪಾರ್ಸಲ್ ತೊಗೊಂಡು ಇಲ್ಲಿಂದ ಹೊರಡ್ತೀರಿ. ನಮ್ಮ ಬಸ್ಸು 8 o'clock ಇದೆ. ಸೊ ಇವಾಗ ಹೊರಡ್ತೀರಿ ನಾವು 8 ಗಂಟೆಗೆ. ಇಲ್ಲಿ ಬಿರಿಯಾನಿ ತೊಗೊಳಕ್ಕೆ ಬಂದಿದ್ದೀವಿ ಈ ಹೋಟ್ಲಲ್ಲಿ. ಗೈಸ್ ಇವತ್ತಿನ ಬ್ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಬಾಯ್ ಬಾಯ್.